ಜೊತೆ ಹೈನುಗಾರಿಕೆಯಲ್ಲಿ ಹಳ್ಳಿಕರ ಎತ್ತುಗಳು, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಹಾಗೂ ನಾಟಿ ಹಸುಗಳು ಮತ್ತು ಹೈಬ್ರಿಡ್ ತಳಿಗಳು, ಹೀಗೆ ವೈವಿಧ್ಯವಾದಂತಹ ವ್ಯವಸಾಯ ಹಾಗೂ ಹೈನುಗಾರಿಕೆಯನ್ನು ಇವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಹಾಗೂ ಕೃಷಿ ಮೇಳದ ವತಿಯಿಂದ ಇಲ್ಲಿ ಹಿಂದ್ಗಡೆ ಪ್ರದರ್ಶನ ಮಾಡಿದ್ದಾರಲ್ಲ ಆ ಎತ್ತುಗಳು ಮತ್ತು ಎಲ್ಲ ಹೈನುಗಾರಿಕೆ ಕಂಪೋನೆಂಟ್ಸ್ಗಳು ಎಲ್ಲ ಆ ರೈತರದೇ ಆಗಿರ್ತದೆ. ಅವರಿಗೆ ನಾವು ಈ ಕಾರ್ಯಕ್ರಮದ ಒಂದಿಂದ ಸನ್ಮಾನ ಹಾಗೂ ಕಿರು ಕಾಣಿಕೆಯನ್ನು ಕೊಡಲು ಇಷ್ಟಪಡ್ತೇವೆ. ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಸಮಗ್ರ ಕೃಷಿ ಮಾಡ್ತಾ ಇದ್ದೀನಿ. ಅಂದರೆ ಸಮಗ್ರ ಕೃಷಿ ಅಂದರೆ ನನಗೆ ತಿಳಿದ ಮತ್ತು ತಿಳ್ಕೊಂಡು ಏನೇನು ವ್ಯವಸಾಯ ಮಾಡ್ಬೋದು. ನಾವು ಮೂಲತಃ ರೈತರ ಮಕ್ಕಳೇ ಆದರೂ ನಮಗೆ ತುಂಬ ಗ್ಯಾಪ್ ಆಯಿತು. ನಮ್ಮ ತಂದೆಯವರು ನಮ್ಮ ತಾತವರು ಎಲ್ಲ ತುಂಬ ಗ್ಯಾಪ್ ಆಯಿತು. ಈ ಅಗ್ರಿಕಲ್ಚರ್ನ ಇದು ಮಾಡಿ ಒಂದು 20 ವರ್ಷ ಆಗೋಗ್ಬಿಡ್ತು. ನಾನೀಗ ಒಂದು 5 ವರ್ಷದಿಂದ ಮತ್ತೆ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಮ್ಮ ತಾತ ಅವರು ನಮ್ಮ ತಂದೆ ಬಿಟ್ಕೊಡ್ಬೇಕಾದ್ರೆ 200 ತೆಂಗಿನ ಮರ ಮಾತ್ರ ಇತ್ತು ನಮ್ಮ ಜಮೀನಲ್ಲಿ. ಮತ್ತು ನಮ್ಮ ತಂದೆಯವರು ನನಗೆ ಕೊಟ್ಟಾಗ ಬರೀ 180 ಗಿಡ ಇತ್ತು. ಇನ್ನೂ 20 ಗಿಡ ಕಮ್ಮಿನೇ ಆಗಿತ್ತು, ಹೊರತು ಜಾಸ್ತಿ ಆಗಿರಲಿಲ್ಲ. ಈಗ ನಾನು ಈ ಒಂದು 5 ವರ್ಷದಲ್ಲಿ ಕಮ್ಮಿ ಅಂದರೂ 5,000 to 6,000 ಗಿಡಗಳನ್ನ ಇಟ್ಟಿದ್ದೀನಿ. ಯಾವುದ್ಯಾವುದು ನನಗೆ ತಿಳುವಳಿಕೆ ತಿಳ್ಕೊಂಡು ಇಡೋದಕ್ಕೆ ಸಾಧ್ಯನೋ ನನ್ನ ಜಮೀನಲ್ಲಿ ಅಷ್ಟು ಗಿಡಗಳನ್ನ ಇಟ್ಟು ಅದನ್ನು ಪಾಲನೆ ಪೋಷಣೆ ಮಾಡ್ತಾಯಿದ್ದೀನಿ. ನಾನು ಈಗಿನ ಯೂತ್ಸಲ್ಲಿ ಏನು ಹೇಳೋದು ಅಂದರೆ, ಈಗ ಒಂದು ಸಣ್ಣ ರೈತರು ಇರ್ತಾರೆ, ಎಲ್ಲ ಜಮೀನು ರೋಡ್ ಸೈಡ್ ಇರುತ್ತೆ, 1-2 ಎಕರೆ ಇರುತ್ತೆ. ತಂದೆಗೂ ಆಗಲೇ ವಯಸ್ಸಾಗೈತೆ, ಮಾಡೋಕ್ಕಾಗಲ್ಲಪ್ಪ ಮಾಡೋ ಮಗನೆ ಅಂದರೆ ಅವನೆಲ್ಲೋ ಬೆಂಗಳೂರು ಸೇರ್ಕೊಂಡ್ಬಿಟ್ಟು ಅವನಿಗಾಗಲೇ ಮೈ ಬಗ್ಸೋಕ್ಕಾಗಲ್ಲ, ಚಲಿಕೆ ಯಾರು ಹಿಡಿತಾರೆ, ಇದ್ಯಾರು ಹಿಡಿತಾರೆ, ಕೆಲಸದವ್ರು ಸಿಗಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಸೆಟ್ಲ್ ಆಗಿರ್ತಾನೆ. ತಂದೆ ಇನ್ನೇನು ಮಾಡೋಕ್ಕಾಗುತ್ತೆ, ಆಯಿತು ಬಿಡಪ್ಪ. ತಂದೆಗೂ ಭಾಳ ದಿವಸದಿಂದ ಒಂದು ಮನೆ ಕಟ್ಟೋ ಆಸೆ ಇರುತ್ತೆ, ಮಗನಿಗೆ ಕಾರ್ ತಗೊಂಡು ಬೈಕ್ ತಗೊಂಡು ಶೋಕಿ ಮಾಡೋ ಆಸೆ ಇರುತ್ತೆ. ಸರಿ, 1 ಎಕರೆ ಮಾರೋಣಪ್ಪ ಮಗ ಅಪ್ಪ ಅಂತ ಅಂತಾನೆ. ಇಲ್ಲಪ್ಪ ಮಾರಲ್ಲ ನಿಮ್ಮ ತಾತಂದು ಅಂದರೆ, ಇಲ್ಲ ಮಾರೋಣ ಅಂತ ಹಠ ಬಿದ್ದು 3 ದಿವಸ ಊಟ ಬಿಡೋದು, ಮನೆಗೆ ಬರ್ದಂಗಿರೋದು ಮಾಡಿದಾಗ ತಂದೆನೂ ಒಪ್ಕೋಬೇಕಾಗತ್ತೆ. ಮಾರ್ತಾರೆ ಜಮೀನು. ಅಲ್ಲಿಗೆ ಅವರ ತಾತ ಮುತ್ತಾಂತರಂದು ಕಷ್ಟಪಟ್ಟು ಅವಾಗ 50 ರೂಪಾಯಿನೋ 100 ರೂಪಾಯಿನೋ ಇರುತ್ತೆ ಜಮೀನು. ಆದರೆ ಅವತ್ತಿಂದು 50 ರೂಪಾಯಿ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಅಲ್ಲಿಂದ ಎಷ್ಟೋ ವರ್ಷಗಳಿಂದ ತಾತ ಮುತ್ತಾತರುಗಳು ವ್ಯವಸಾಯ ಮಾಡಿದ ಭೂಮಿನ ಈಗಿನ ಪೀಳಿಗೆ ಏನು ಮಾಡ್ತಿದ್ದಾರೆ ಅಂದರೆ, ಎಲ್ಲ ಅದನ್ನು ಮಾರಿ ಮತ್ತೆ ಇವತ್ತಿನ ದಿವಸದಲ್ಲಿ 1 ಅಡಿ ಜಾಗ ತಗೊಳ್ಳೋದು ತುಂಬ ಕಷ್ಟ ಇದೆ. ಮಾರೋದು ತುಂಬ ಸುಲಭ. ನಾನು ಹೇಳ್ತಿದ್ದೀನಿ, ರೈತರೇ ದಯವಿಟ್ಟು ಜಮೀನನ್ನು ಮಾರಕ್ಕೆ ಹೋಗ್ಬೇಡ್ರಿ. ರೈತರು ಬಡವರಲ್ಲ. ರೈತರು ಇದೇ ಇನ್ನು 4-5 ವರ್ಷ ಹೋದರೆ ನಿಮ್ಮ ಹತ್ರ 10 ಕುಂಟೆ ಇರಲಿ, ಅದರಲ್ಲಿ ನೀವು ಸೌಕರ್ಯ ಆಗ್ತೀರ ಅಂತ ನಾನು ಹೇಳಲ್ಲ. ನಿಮಗೇನು ಬೇಕೋ ನೀವಷ್ಟು ನೆಮ್ಮದಿಯಾಗಿ ಬೆಳ್ಕೊಂಡು ತಿನ್ಕೊಂಡು ಸುಖವಾಗಿ ಆರೋಗ್ಯವಾಗಿರ್ತೀರ. ಯಾಕಂದರೆ ಇದೇ ಸಿಟಿಗಳಲ್ಲಿ ಬೆಂಗಳೂರಲ್ಲಿ ಎಲ್ಲ ನಾನು ನೋಡ್ತಾ ಇದ್ದೀನಿ. ನಿಮಗೆ ನೀವು ಎಷ್ಟು ಆರೋಗ್ಯಕರವಾಗಿದ್ದೀರಾ. ನಮ್ಮ ಹಳ್ಳಿ ಸೈಡ್ ಅಂದರೆ ಅಟ್ಲೀಸ್ಟ್ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹೊಲದ ಕಡೆ ಹಿಂಗೆ ಹೋಗಿ ಬಂದರೆ ಏನೋ ಒಂದಿಷ್ಟು ತರಕಾರಿ ಸಿಗುತ್ತೆ, ಯಾವುದೋ ಒಂದು ಬೇಲಿಯಲ್ಲಿ ಇದು ಸಿಗುತ್ತೆ, ಏನೋ ಒಂದು ಸೊಪ್ಪು ಸಿಗುತ್ತೆ, ತಗೊಬಂದು ಸಾಂಬಾರು ಮಾಡ್ಕೊಂಡು ತಿನ್ಬೋದು. ಅದೇ ನೀವು ಈ ಬೆಂಗಳೂರು ಕಡೆ ಹೋದರೆ ಏನು ಮಾಡ್ತಾರಂದರೆ, ಅಲ್ಲೇ ರೈತರು ಪರಿಸ್ಥಿತಿನೂ ಹಂಗಿದೆ. ನೀರಿಲ್ಲ, ನೀರಿನ ಸಮಸ್ಯೆ ಇದೆ, 1000 ಅಡಿ ಹೊಡೆದ್ರು ಬೋರಲ್ಲಿ ನೀರು ಸಿಗ್ತಾ ಇಲ್ಲ, ಏನಿಲ್ಲ. ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ರೈತರು ಇದ್ದಾರೆ, ಅವರು ಕೆಲವು ಎಲ್ಲ ಅಪಾರ್ಟ್ಮೆಂಟ್ಗಳು ಕೊಟ್ಬಿಟ್ಟಿರ್ತಾರೆ, ಇನ್ನೇನೋ ಕೆಲವು ಇಟ್ಕೊಂಡು ಕೊಡಬಾರ್ದು ಅಂತ ಸ್ವಲ್ಪ ಇಟ್ಕೊಂಡಿರ್ತಾರೆ. ಅವ್ರಿಗೆ ಅಲ್ಲಿ ನೀರಿಲ್ಲ. ಏನು ಮಾಡ್ತಾರೆ, ಈ ಅಪಾರ್ಟ್ಮೆಂಟಲ್ಲಿ ನೀರು ಬರೋ ವೇಸ್ಟ್ ನೀರೆಲ್ಲನೂ ಅವರ ತೋಟಗಳಿಗೆ ಹಾಯಿಸ್ಕೊಂಡು ಆ ವೇಸ್ಟ್, ಆ ಗಲೀಜು ನೀರನ್ನ ಅಲ್ಲಿ ತರಕಾರಿಗಳು ಬೆಳೀತಾರೆ. ಆ ತರಕಾರಿಗಳನ್ನ ಬೆಳೆದು ಅಲ್ಲೇ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಲ್ಲೇ ಎಲ್ಲ ಸಿಟಿಗೆ. ಅದು ಎಷ್ಟು ಕೆಟ್ಟ ನೀರು ಅಂದರೆ ನಮಗೆ ಕಣ್ಣಾರೇನೆ ನೋಡೋಕ್ಕಾಗಲ್ಲ. ನಾನು ಅದನ್ನ ಹೇಳೋದು. ನಮ್ಮ ಹಳ್ಳಿ ಕಡೆ ಹಿಂಗೆ ಯಾವುದೋ ಒಂದು ಬೇಲಿಯಲ್ಲಿ ಹೋಗಿ, ಯಾವುದೋ ಒಂದು ಇದು ಹೊಲದಲ್ಲಿ ಹೋಗಿ ಬರೀ ಒಂದು ಸೊಪ್ಪು
ಸೊಪ್ಪು ಕಿತ್ಕೊಂಬಂದು ನಾವು ಊಟ ಮಾಡಿ ಸಾಂಬಾರು ತಿಂದರೂ ಎಷ್ಟು ಆರೋಗ್ಯವಾಗಿರ್ತೀವಿ. ಸಿಟಿಗೆ ಹೋಗೋದನ್ನ ಕಮ್ಮಿ ಮಾಡಿ ರೈತರ ಮಕ್ಕಳೇ. ನಮ್ಮ 1 ಎಕರೆ ಜಮೀನಲ್ಲಿ ಸಾಕು, ನಾವು ನಿಜವಾಗ್ಲೂ ತೃಪ್ತಿಯಿಂದ ನೆಮ್ಮದಿಯಿಂದ ಜೀವನ ಮಾಡ್ಬೋದು. ನಾನು ಅದನ್ನ ಹೇಳೋದು. ಇವಾಗ ಏನು ಮಾಡ್ತಾನಂದರೆ, ಯಾರೋ ಪಕ್ಕದವನು ದಾಳಂಬ್ರೆ ಹಾಕ್ದ, ನಾನು ಹಾಕಬೇಕು. ಇನ್ನೊಬ್ಬ ಯಾರೋ ಅಡಿಕೆ ಇಟ್ಟ, ನಾನು ಇಡಬೇಕು. ಇದನ್ನು ಮಾಡಬೇಡ್ರಿ. ನಿಮ್ಮ ತಲೆಯಲ್ಲಿ ಏನು ಉಳಿಯುತ್ತೆ? ಬರೀ ಯಾವತ್ತು ಒಂದ್ರ ಮೇಲೆ ಡಿಪೆಂಡ್ ಆಗಬೇಡಿ. ನಮ್ಮ 1 ಎಕರೆಯಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ? ಅಡಿಕೆ ಇಷ್ಟನಾ, ಅಡಿಕೆ ಇಡಿ, ಅಡಿಕೆ ಇಡಬೇಡ್ರಿ ಅಂತ ಹೇಳಲ್ಲ ನಾನು. ಇವಾಗ ನೋಡಿ, ನಮ್ಮ ಹಿರಿಯೂರು ತಾಲೂಕು ಅಂದರೆ ತೆಂಗು ಬೆಳೆಗೆ ಭಾಳ ಇದು ಆಗಿದ್ದು ನಮ್ಮ ತಾಲೂಕು. ಇವಾಗ ಹುಡುಕಿದ್ರೆ ತೆಂಗೇ ಇಲ್ಲ. ಯಾಕಂದರೆ ರೇಟ್ ಇಲ್ಲ ಅಂತಾರೆ, ಇದಿಲ್ಲ ಅಂತಾರೆ. ಅದ್ರ ಮೇಲಲ್ಲ ಹೇಳ್ತಿರೋದು, ಅದ್ರ ಮೇಲೆ ಗಮನ ಕಮ್ಮಿ ಆಗಿದೆ ಇವಾಗ. ಯಾಕಂದರೆ ವರ್ಷಕ್ಕೊಂದ್ಸತಿ ಇದು ಅಡಿಕೆ ದುಡ್ಡು ಬಂದ್ಬಿಡುತ್ತಲ್ಲ, ಒಂದೇ ಸತಿ ವರ್ಷಕ್ಕೊಂದ್ಸತಿ ಬರುತ್ತೆ. ವರ್ಷ ಪೂರ್ತಿ ಇವ್ರು ಸಾಲ ಮಾಡ್ತಿರೋದು ಗೊತ್ತಾಗ್ತಿಲ್ಲ ರೈತರಿಗೆ. ಲಾಸ್ಟ್ ವರ್ಷಕ್ಕೊಂದ್ಸತಿ ದುಡ್ಡು ಕೊಟ್ಬಿಡ್ತಾರಲ್ಲ ಅಂತ. ತೆಂಗು ಹೆಂಗಂದ್ರೆ ಅವಾಗ ಕಡ್ಕೋಬೇಕು, ಕಾಯಿಲ್ಲ, ಇದಿಲ್ಲ, ರೇಟ್ ಕಮ್ಮಿ. ಅದೇ ತೆಂಗಲ್ಲಿ ನಾನಾ ರೀತಿ ಮಾಡ್ಕೊಂಡು ಲಾಭ ಪಡಿಬೋದು. ಕಲ್ಪವೃಕ್ಷ ಅದು ತೆಂಗಲ್ಲಿ ಬರೀ ಕಾಯಿ ಮಾತ್ರ, ಎಳ್ನೀರು ಮಾತ್ರ ಅಲ್ಲ ಮಾಡ್ಕೊಳೋದು, ಮಾರೋದು ನಾವು. ಇವಾಗ ಹಲವಾರು ಬಂದಿದ್ದಾವೆ. ಅದರಿಂದ ಏನೇನೆಲ್ಲ ಇದು ಮಾಡ್ಬೋದು. ಒಂದು ಚಿಪ್ಪು ಸಮೇತನೂ ವೇಸ್ಟ್ ಆಗಲ್ಲ. ಇತ್ಲು ಪೌಡ್ರ್ ಮಾಡಿ ಅದನ್ನು ಮಾರ್ತಿದ್ದಾರೆ. ಆ ನಾರಿಂದ ಹಗ್ಗ ಮಾಡ್ಬೋದು, ಹಗ್ಗ ಕಲಾಕೃತಿಗಳು ಎಷ್ಟೆಲ್ಲ ಏನೇನೋ ಮಾಡ್ಬೋದು. ಆ ಥರ ನಾವು ಯಾವುದೋ ಒಂದ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಅಡಿಕೆ ಬೆಳೆದ್ರು, ಅಡಿಕೆ ಗುಟ್ಕಾಗಿ ಹೋಯ್ತು, ಇಲ್ಲ ಯಾವುದಕ್ಕೋ ಇದಕ್ಕೋ ಹೋಯ್ತು, ರೋಡ್ ತುಂಬ ಹೋಗಿದ್ರು ಜನಗಳು, ರೈತರ ಮಕ್ಕಳೇ ಹಾಕೊಂಡು ಹೋಗಿದ್ರು, ಇದಾಯಿತು ಅಂತೇಳಿ ಅಡಿಕೆ ಬೆಳೆಗಾರ ಮೇಲೆ ನಾನು ಇದನ್ನ ಹೇಳ್ತಿಲ್ಲ. ನಾನು ಹೇಳ್ತಿರೋದು ತೆಂಗನ್ನ ನಾಶ ಮಾಡ್ತಾ ಇದ್ದೀರಾ ಹಂಗಂತ ಹೇಳ್ಬಿಟ್ಟು. ನಾನು ಹೇಳೋದು 500 ಗಿಡ ಅಡಿಕೆ ಇಟ್ಟರೆ ಅಟ್ಲೀಸ್ಟ್ ಒಂದು 100-200 ಗಿಡ ಆದರೂ ತೆಂಗುನೂ ಇಡ್ರಿ. ನಮ್ಮ ಈ ಮೂಲಸ್ಥಾನ ಏನಿದೆ ಇದು ತೆಂಗುನ ಮರಿಬೇಡ್ರಿ ದಯವಿಟ್ಟು ರೈತರೆ. ತೆಂಗನ್ನ ಮರಿಬೇಡ್ರಿ. ನಮ್ಮನ್ನು ಕೈ ಹಿಡ್ದಿರೋದು ತೆಂಗುನೇ ಮುಂಚೆ ಅಲ್ಲ. ಅಡಿಕೆನೂ ಇಡ್ರಿ. ಆ ಅಡಿಕೆ ಗಿಡ 500 ಇಟ್ಟರೆ ಅಟ್ಲೀಸ್ಟ್ ಹೋಗ್ಲಿ ಒಂದು 100 ತೆಂಗಾದರೂ ಇಡ್ರಿ. 100 ತೆಂಗಿಟ್ಟು ಮತ್ತೆ ಸಮಗ್ರ ಕೃಷಿ ನಮಗೆ ಏನೇನು ಒಂದು 100 ನುಗ್ಗೆಕಾಯಿ ಇಡ್ರಿ, ನುಗ್ಗೆ ಮರ ಇಡ್ರಿ. ನುಗ್ಗೆಕಾಯಲ್ಲಿ ಇವಾಗ ನುಗ್ಗೆಕಾಯಿ ಆಗುತ್ತೆ, ಸೊಪ್ಪು, ಅದರಲ್ಲಿ ಪೌಡ್ರು, ಆ ಥರ ನಾವು ಇವಾಗ ನುಗ್ಗೆಕಾಯಿ ಅಂದ ತಕ್ಷಣ ರೈತರಲ್ಲಿ ಹೆಂಗೆ ಬರುತ್ತೆ ಅಂದರೆ, ಏನು ನುಗ್ಗೆಕಾಯಿ ಎಷ್ಟು 30 ರೂಪಾಯಿನಾ 20 ರೂಪಾಯಿನಾ, ನಮಗೆ ಸಿಗೋದು ಎಷ್ಟಪ್ಪ, ಹೋದರೆ ಮಾರ್ಕೆಟಿಗೆ 5 ರೂಪಾಯಿ ಅಷ್ಟೇ ಸಿಗೋದು ಅಂತಾರೆ. ಅದರಲ್ಲಿ ನಾನು ಹೇಳ್ತೀನಿ ಯಾವ ಥರ ಇದು ಮಾಡ್ಬೋದು ಅಂತ. ಇವಾಗ ನುಗ್ಗೆ ಬೆಳೆ ಒಂದು, ನುಗ್ಗೆಕಾಯಿ, ಅದು ಸೊಪ್ಪು ಬಂದು ಪೌಡ್ರು ಮಾಡಿ ಅದೆಲ್ಲ ಚೆನ್ನಾಗಿ ಇದಾಗ್ತಾ ಇದೆ, ಅದು ತಿಳ್ಕೊಳ್ರಿ. ಆಮೇಲೆ ಇದು ಬಂದು ನಿಂಬುನು ಮಿಶ್ರ ಅದರಲ್ಲೇ ಮಾಡ್ಕೋಬೋದು. ಅಡಿಕೆ, ತೆಂಗು, ನಿಂಬು, ನುಗ್ಗೆ, ಬಾಳೆ ಎಲ್ಲ ಬರೀ 1 ಎಕರೆಯಲ್ಲೇ ನೀವು ಹಾಕ್ಕೋಬೋದು. ಇಷ್ಟೂ ಮಾಡ್ಬೋದು. ಇಷ್ಟು ಬಿಟ್ಟು ನಿಮಗೆ ಬೇಕಾದಷ್ಟು ತರಕಾರಿ ಬೆಳ್ಕೋಬೋದು. ಇದೆಲ್ಲ ಮಾಡ್ಬೇಕಂದ್ರೆ ಏನಿರಬೇಕು, ಸರ್ ಅವಾಗಲೇ ಹೇಳ್ದಂಗೆ ನಮ್ಮ ಹತ್ರ ಒಂದೋ ಎರಡು ನಾಟಿ ದನ ಇರಬೇಕು. ಯಾಕಂದರೆ ನಮ್ಮ ರೈತನ ಮಿತ್ರ ಅಂದರೆ ನಮ್ಮ ನಾಟಿ ದನ ಇದ್ದರೆ ನಾವು 1 ಎಕರೆ ಅಲ್ಲ 5 ಎಕರೆ ಬೇಕಾದ್ರೂ 2 ನಾಟಿ ದನ ಇಟ್ಕೊಂಡು ನಾವು ಇದು ಮಾಡ್ಬೋದು. ಯಾವುದೇ ಥರ ಗೊಬ್ಬರ ಬೇಡ ಹೊರಗಡೆದು. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ರೈತರು ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಯೂರಿಯಾ, ಪೊಟ್ಯಾಶು, DAP ಇದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಅದೇ ನೀವು 2 ನಾಟಿ ದನ ಇಟ್ಕೊಂಡು ಅದ್ರ ಗೊಬ್ಬರಿಂದ ಏನು ಮಾಡ್ಬೋದು? 2 ನಾಟಿ ಹಸ. ನಮ್ಮ ದೇಶಿ ತಳಿಗಳನ್ನ ಯಾವತ್ತೇ ಆಗಲಿ ನಾವು ಮರಿಬಾರ್ದು. ಯಾಕಂದರೆ ನಮ್ಮ ಪೂರ್ವಜರು ಆ ದೇಶಿ ತಳಿಗಳನ್ನ ಇಟ್ಕೊಂಡಿದ್ದಕ್ಕೆ ನಮ್ಮ ರೈತರು ಅಂತ ಅವ್ರು ಉಳಿದಿದ್ದು. ಇವಾಗ ಏನಾಗ್ತಿದೆ ಸರ್, ಒಬ್ರು ಹೇಳ್ದಂಗೆ HF ಜೆರ್ಸಿ 20 ಲೀಟ್ರ್ ಹಾಲು ಕೊಡುತ್ತೆ, 15 ಲೀಟ್ರ್ ಹಾಲು ಕೊಡುತ್ತೆ, 2 ದಿವಸ ತಂತಾರೆ, ಕಟ್ಕೊಂತಾರೆ, ಕೆಸಲು ಬಾವು ಆಯಿತು, ಅದಾಯಿತು, ಆ ರೋಗ ಬಂತು, ಈ ರೋಗ ಬಂತು. ನಮ್ಮ ನಾಟಿ ದನಕ್ಕೆ ಯಾವ ರೋಗ ಬರ್ತೈತೆ? ಯಾವ ಡಾಕ್ಟ್ರುಗಳಿದ್ರು ಅವಾಗೆಲ್ಲ? ಯಾರಿದ್ರು? ಅವರೇ ಡಾಕ್ಟ್ರುಗಳು, ರೈತರೇ ಡಾಕ್ಟ್ರುಗಳು. ಅವ್ರ ಮನೆಗೆ, ನಮ್ಮ ಮನೆಗೆ ಅವೇ ಡಾಕ್ಟ್ರುಗಳು ನಮಗೆ. ಆ ಥರ ಇತ್ತು. 2 ಹಸು, 2 ನಮ್ಮ ನಾಟಿ ದೇಸಿ ಹಸುಗಳು ಇದ್ದರೆ ಯಾವುದೇ ಕಾಯಿಲೆಗಳು ಬರಲ್ಲ. ಈಗಿನ ಇವ್ರು ನೋಡ್ರಿ, ನಮ್ಮ ಯಾವ್ದಾರು ಈ ಸಿಟಿನಲ್ಲಿದ್ದವರು ಇಲ್ಲೇ ಬೆಳೆದು ಹೋಗಿರ್ತಾರೆ ಅವರ ತಂದೆ ತಾಯಿಗಳು. ಅವರೆಲ್ಲ ಸಿಟಿ ಹೋದ ತಕ್ಷಣ ಅವ್ರ ಮಕ್ಕಳು ಚಿಚಿ ಸಗಣಿನ, ಅಯ್ಯೋ ವಾಸನೆ ಆಗಲ್ಲ ಅಂತಾರೆ. ಆ ಸಗಣಿನ ಕೈಯಲ್ಲಿ ಎತ್ತಿ ಹಾಕೋದ್ರಿಂದ ಬೆಳಿಗ್ಗೆ ಎದ್ದು ಎಷ್ಟು ಇದಿದೆ, ಎಷ್ಟು ಪವರ್ ಇದೆ ಅದರಲ್ಲಿ ಅಂದರೆ, ನಾಟಿ ಸಗಣಿಯಲ್ಲಿ ದಿನ ಎತ್ತಿ ನಾವು ಡೈಲಿ
ಒಂದು ಅರ್ಧ ಗಂಟೆ ಬೇಡ, ಒಂದು 20 ನಿಮಿಷ ನಮ್ಮ ಏನು ನಾಟಿ ದನ ಇರುತ್ತೋ ಮೈಯೆಲ್ಲ ಸವರಿದ್ರೆ ನಮಗೆ, ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಯಾರೋ ಹೇಳಿದ್ರು ಇನ್ನೊಬ್ರು ಹೇಳಿದ್ರು, ನಾನು ಬೆಳಗ್ಗೆ ಎದ್ದ ತಕ್ಷಣ ಯಾರೇ ಮಾತಾಡಿಸ್ಲಿ ನನ್ನ ಫಾರ್ಮಲ್ಲಿ ನಾನು ಯಾರೂ ಮಾತಾಡ್ಸೋಕೆ ಹೋಗಲ್ಲ. ಫಸ್ಟು ನಾನು ಹೋಗೋದು ನಮ್ಮ ಗೋಮಾತೆಗೆ ಕೈ ಮುಗಿದು ಒಂದೊಂದು ಗೋಮಾತೆಗೂ 2 ನಿಮಿಷ ಮಾತಾಡಿಸ್ಬಿಟ್ಟು ಮೈ ಸವರಿ ಬರ್ತೀನಿ. ಅದು ನನಗೆ ಒಂಥರ ರೂಢಿಯಾಗಿ ಹೋಗ್ಬಿಟ್ಟಿದೆ ಇವಾಗ. ಅದರಿಂದ ನನಗೆ ಆಗ್ತಾ ಇರೋದು ಏನು ಅಂದರೆ ಬೆನಿಫಿಟ್ಸು, ಎಲ್ಲರೂ ಮುಂಚೆ ಎಲ್ಲ ಜಿಮ್ಗೆ ಹೋಗ್ತಿದೆ, ದಪ್ಪ ಇದೆ, ಯಾಕೋ ಸಣ್ಣ ಬಿಟ್ಟಿದೆಯಲ್ಲ ಅಂತಾರೆ. ನನಗೆ ಗೊತ್ತಾಗ್ತಿದೆ, ನಾನು ಯಾಕಂದರೆ ನನ್ನ ಫಾರ್ಮಲ್ಲಿ ದಿನಕ್ಕೆ 10 ಕಿಲೋಮೀಟ್ರ್ ಅಡ್ಡಾಡ್ತಿದ್ದೀನಿ ಅಂದರೆ ನಾನೇನು ಇದನ್ನು ವಾಚ್ ಹಾಕ್ಕೊಂಡು ಬೇರೆಯವ್ರ ಥರ ಇವಾಗೆಲ್ಲ ಹೆಂಗೆ ಬಂದುಬಿಟ್ಟಿದೆ ಅಂದರೆ, ಈ ಸಿಟಿಗಳೆಲ್ಲ ವಾಚ್ ಸ್ಟೆಪ್ಸ್, ನಾನು ಇಷ್ಟು ಸ್ಟೆಪ್ಸ್ ಅಡ್ಡಾಡಿದೆ ಅಂದರೆ ವಾಕ್ ಮಾಡಿದೆ, ಜಾಗಿಂಗ್ ಮಾಡಿದೆ ಅಂತ ಹೇಳ್ತಾರಲ್ಲ. ನಾವು ರೈತರು ಹೆಂಗೆ ಅಂದರೆ, ಈ ಮೂಲೆಯಿಂದ ಈ ಗಿಡ ಏನೋ ಇದಾಯಿತು, ನೀರು ಡ್ರಿಪ್ ಬರ್ತಿಲ್ಲ ಅಂದರೆ ಈ ಮೂಲೆಯಿಂದ ಆ ಮೂಲೆಗೆ ಹೋಗ್ತೀವಿ, ಅಲ್ಲಿಂದ ಇನ್ನೊಂದು ಕಡೆ ಹೋಗ್ತೀವಿ, ಇನ್ನೊಂದೇನೋ ಗಿಡ ಯಾಕೋ ಒಣಗೈತೆ ಅಂತ ಅಲ್ಲೂ ಹೋಗ್ತೀವಿ, ಅಲ್ಲಿಂದ ತಿರುಗಿ ಇನ್ನೊಂದೇನೋ ಕೆಲಸ ಅಂತ ಇಲ್ಲಿ ಬರ್ತೀವಿ, ಇಲ್ಲೇನೋ ಕೆಲಸದವ್ರು ಇಲ್ಲಿ ಮಾಡ್ತಿಲ್ಲ ಅಂತ ಬರ್ತೀವಿ. ಟೋಟಲಾಗಿ ದಿನಕ್ಕೆ ನಮಗೆ ರೈತರಿಗೆ 10 ರಿಂದ 15 ಕಿಲೋಮೀಟ್ರ್ ಓಡಾಡ್ತೀವಿ. ಬಟ್ ನಮಗೆ ಗೊತ್ತಾಗಲ್ಲ ನಮ್ಮ ದೇಹ ಯಾಕೆ ಗಟ್ಟಿಯಾಗಿರುತ್ತೆ ಅಂದರೆ, ರೈತರದು ಅಷ್ಟು ಓಡಾಟ ಇರುತ್ತೆ, ಅಷ್ಟು ಬೆವರಿರುತ್ತೆ, ಅಷ್ಟು ಕೆಲಸ ಇರುತ್ತೆ. ನಮಗೆ ಗೊತ್ತಾಗ್ದಂಗೆ ನಾವು ಕೆಲಸಗಳು ಮಾಡ್ತಾ ಇರ್ತೀವಿ. ಹಂಗಾಗಿ ರೈತರೇ, ನಾನು ಹೇಳೋದು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ನಾಟಿ ದೇಸಿ ತಳಿಗಳನ್ನ ಹಸು ಅಂತಲೇ ಅಲ್ಲ, ನಾಟಿ ಕೋಳಿ ಆಗಿರ್ಬೋದು, ನಮ್ಮ ನಾಟಿ ಕುರಿ ಆಗಿರ್ಬೋದು, ಪ್ರತಿಯೊಂದೂ ಸಾಕಿ, ಮನೆಗೆ 2 ಸಾಕಿ. ನಮಗೆ ಸಾಕಾದಷ್ಟು ಇದು ಕೊಡುತ್ತೆ, ನಮಗೆ ಗೊಬ್ಬರ ಕೊಡುತ್ತೆ, ನಮಗೆ ಹಾಲು ಕೊಡುತ್ತೆ. ಅದರಿಂದ ನಮಗೆಲ್ಲ ಒಳ್ಳೆ ಉಪಯೋಗಗಳು. ಈ ದೇಸಿ ತಳಿಗಳನ್ನ ಯಾವತ್ತೇ ನಾವು ಆಗಲಿ ಬೆಳೆಸಬೇಕು. ಈಗ ಹೆಂಗಾಗ್ಬಿಟ್ಟಿದೆ, ಅದೇ ಹೇಳಿದ್ನಲ್ಲ, ಇವಾಗ ತಂದೆ ಪಾಪ ಮಾಡೋಕ್ಕಾಗಲ್ಲ, ಹಸ ಕಟ್ಕೊಳಕ್ಕಾಗಲ್ಲ, ಮಗ ನೋಡಿದರೆ. ನಾನು ಯುವಕರಿಗೆ ಹೇಳ್ತೀನಿ, ದಯವಿಟ್ಟು ಯಾವ ಸಿಟಿಯಲ್ಲಿ ಏನೂ ಇಲ್ಲ, 15,000 20,000 ಸಂಬಳಕ್ಕೆ ಏನು ಹೋಗ್ತೀರಾ? ಇಲ್ಲೇ 1 ಎಕರೆ ಜಮೀನಲ್ಲಿ ನಿಮಗೆ ನೀವು ನಿಮ್ಮ ಫ್ಯಾಮಿಲಿ ಕುತ್ಕೊಂಡು ತಿನ್ನೋಷ್ಟು ಬೆಳಿಬೋದು, ಸಾಧನೆ ಮಾಡ್ಬೋದು. ರೈತರು ಇಳೀರಿ, ದಯವಿಟ್ಟು ಯುವ ರೈತರು ಇಳೀರಿ, ಅಗ್ರಿಕಲ್ಚರಿಗೆ ಇಳೀರಿ, ನಾನಾ ರೀತಿ ಮಾಡ್ಬೋದು. 1 ಎಕರೆ ಇದ್ದರೆ ಸಾಕು, ಏನೇನು ಬೆಳಿಬೋದು. ನಿಮ್ಮ ತಲೆ ಉಪಯೋಗಿಸ್ರಿ. ಸುಮ್ಮನೆ ಹೋಗಿ ಯಾವುದೋ ಕಂಪ್ನಿಯಲ್ಲಿ ಹೋಗಿ ಕುತ್ಕೊಂಡು ಅವ್ರ ಹತ್ರ ಬೈಸ್ಕೊಂಡು ಇರೋದು. ನೀವು ಇಲ್ಲಿದ್ದರೆ ನಿಮ್ಮ 1 ಎಕರೆಲ್ಲಿ ನೀವೇ ರಾಜ, ಯಾರು ಕೇಳೋರಿರಲ್ಲ, ಹೇಳೋರಿಲ್ಲ, ನೀನು ಮಾಡಿದ್ದೆ. ಆ ಥರ ನಾನು ಹೇಳೋದು ಯುವಕರಿಗೆ, ದಯವಿಟ್ಟು ಜಮೀನನ್ನ ಮಾರಬೇಡ್ರಿ. ಈ ಕಾರು ಬೈಕು ಅವೆಲ್ಲ 3 ದಿವಸದ್ದು ಅವೆಲ್ಲ ಆಸೆ. ಜಮೀನು ಕಳ್ಕೊಂಡ್ರೆ ನಾವು ಅದು ಜೀವನೇ ಕಳ್ಕೊಂಡಂಗೆ ರೈತರದು. ದಯಮಾಡಿ ರೈತರೇ, ನಾನು ಯಾಕಂದರೆ ಇದರಿಂದ ನಾನು ನಿಮಗೇನು ಇಷ್ಟಪಡ್ತೀನಿ ಹೇಳೋದಕ್ಕೆ ಅಂದರೆ, ವ್ಯವಸಾಯ ಮಾಡಿ. ಆಮೇಲೆ ಯಾವುದೇ ಕಾರಣಕ್ಕೂ 1 ಮೇನ್ ಗಿಡ, ದಿನ ಒಂದೊಂದು ಗಿಡ ಇಡ್ರಿ, ತಪ್ಪಿಲ್ಲ. ನೀವೇನಾದರೂ ನಿಮಗೆ ಇವಾಗ ಹಿಂಗೆ ಬರ್ತೀರಾ, ಒಂದು 10 ಗಿಡ ತಗೊಂಡೋಗ್ರಿ, ಇಡ್ರಿ, ಅದಕ್ಕೆ ನೀರು ಹಾಕ್ರಿ, ಬೆಳೆಸ್ರಿ. ಅದು ಯಾವ ಥರ ಬರುತ್ತೆ ಏನು ನೋಡ್ರಿ ದಿನ, ನಿಮಗೆ ಅನುಭವ ಚೆನ್ನಾಗಿ. ನಾವು ಇದಾಯ್ತಪ್ಪ, ಇದು ಒಂದು 4 ಗಿಡ ತಗೊಂಡೋಗಿ ಹಾಕಿದ ತಕ್ಷಣ ಇದು ಚೆನ್ನಾಗಿ ನಮಗೆ ಫಲ ಕೊಡ್ತು ಅಂದರೆ ಅದನ್ನು ಅವಾಗ ಒಂದು 100ಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಳ್ರಿ. ಆ ಥರ ನೋಡಿ, ಯಾರೋ ಪಕ್ಕದಲ್ಲಿ ಮಾಡ್ತಿದ್ದಾನೆ, ಯಾರೋ ದಾಳಂಬ್ರಿ ಹಾಕೋದು ಎಲ್ಲರೂ, ಯಾರೋ ಇಲ್ಲ ಈರುಳ್ಳಿ ಬೆಳೆದ, ಒಳ್ಳೆ ಬೆಲೆ ಬಂತಂತಪ್ಪ ಈರುಳ್ಳಿಗೆ ಅನ್ನೋದು, ಎಲ್ಲ ಈರುಳ್ಳಿ ಹಾಕೋದು, ಎಲ್ಲ ಏನಾಗುತ್ತೆ, ತಗೊಂಡೋಗಿ ಟೊಮೊಟೊ ಈರುಳ್ಳಿ ಎಲ್ಲ ಬೆಲೆ ಬರಲ್ಲ ಅನ್ನೋದು, ಸರ್ಕಾರದ ಮೇಲೆ ಇದು ಮಾಡೋದು, ರೋಡಿಗೆ ಸುರಿಯೋದು. ಆ ಥರ ಆಗುತ್ತೆ. ಆ ಥರ ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲ ಈ ಕೃಷಿ ಮೇಳ ಮಾಡ್ತಿರೋದು ಅದೇ ಉದ್ದೇಶ, ಸಮಗ್ರ ಕೃಷಿ ಮಾಡಿ. ಸಮಗ್ರ ಕೃಷಿ ಯಾಕೆ ಮಾಡಬೇಕು ಅಂದರೆ, ನೀವು ಇವಾಗ ಅಡಿಕೆ ಹಾಕಿದರೆ ವರ್ಷ ಪೂರ್ತಿ ಕಾಯ್ಬೇಕಾಗುತ್ತೆ. ನೀವು ಆ ವರ್ಷದಲ್ಲೆಲ್ಲ ಏನು ಮಾಡಬೇಕಾಗುತ್ತೆ, ಸಾಲ ಮಾಡಬೇಕಾಗುತ್ತೆ. ಆಮೇಲೆ ಅವನ ಹತ್ರ ಅಡ್ವಾನ್ಸ್ ಇಸ್ಕೋಬೇಕಾಗುತ್ತೆ, ಯಾರೋ ತೋಟದವನ ಹತ್ರ. ಮತ್ತೆ ಬರೋಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಅಷ್ಟೇ ಸಾಲ ಆಗಿರುತ್ತೆ, ಅದನ್ನು ಕೊಟ್ಟು ಸುಮ್ಕುದೇಬೇಕಾಗುತ್ತೆ. ಅದೇ ನೀವು ಅಡಿಕೆ ಮಧ್ಯೆ ನುಗ್ಗೆ, ನಿಂಬು, ತರಕಾರಿಗಳು. ನಾನು ಹೇಳ್ತೀನಿ, ಇವಾಗ ಏನಂದರೆ, ನಾವು ಸಿಂಪಲಾಗಿ ದುಡಿಬೇಕು ಅಂದರೆ ರೈತರು, ಸಣ್ಣ ರೈತರುಗಳು, ನಾನು ಹೇಳ್ತೀನಿ, ಇವಾಗ 20 ರೂಪಾಯಿ ಟೊಮೊಟೊ, ನೀನು 10 ಕ್ವಿಂಟಲ್ ಬೆಳಿತೀಯ, 20 ರೂಪಾಯಿ ಟೊಮೊಟೊ ಇದ್ದು ನಮಗೆ ಸಿಗೋದೆಷ್ಟು? 5 ರೂಪಾಯಿ ಸಿಗುತ್ತೆ. 5 ರೂಪಾಯಿ ಸಿಗುತ್ತೆ ನಿಮಗೆ. ಅದೇ ನಾವು ಕಮ್ಮಿ ಮಾಡಿಕೊಂಡು, ನಾನು ಯಾವ ಥರ ಹೇಳ್ತಿದ್ದೀನಿ ಅಂದರೆ, ನಮ್ಮ ಏನು ದೇಸಿ ತಳಿಯಿಂದ ಗೊಬ್ಬರ ಸಿಗುತ್ತೆ ಅದನ್ನು ಹಾಕಿ ನಾವು ಏನು ಬೆಳಿತೀವಿ, ಅದಕ್ಕೆ ಯಾವುದೇ ಕೆಮಿಕಲ್ಲು ಏನು ಬಳಸ್ದಂಗೆ ಅದನ್ನೇ ನೀವು 10 ಕ್ವಿಂಟಲ್ ಬೆಳೆಯೋದನ್ನ ಡೈಲಿ ಒಂದು 10 kg ಟೊಮೊಟೊ, ಒಂದು 20 kg ಇದು ಏನಾಗುತ್ತೋ ಅದನ್ನು ಬೆಳ್ಕೊಂಡು ನಾವೇ ರೈತರು ಒಂದು ಇದು ಮಾಡ್ಕೊಳೋಣ, ಒಂದು ಇದರಲ್ಲಿ ಇದು ಮಾಡ್ಕೊಳೋಣ, ಒಂದು ಸ್ಟಾಲ್ ಮಾಡ್ಕೊಳೋಣ.
ಇವಾಗ ಏನು ನಾವು ಇದನ್ನ ಮಾಡ್ತಾ ಇರ್ತೀವಿ, ನಾವು ಕೆಮಿಕಲ್ ಇಲ್ದಂಗೆ ಯಾವುದೇ ರೀತಿ ಕೆಮಿಕಲ್ ಬೆಳೆಸ್ದಂಗೆ ಈ ಥರ ಮಾಡೋ ರೈತರೆಲ್ಲ ಒಂದು ಇದನ್ನ ಮಾಡ್ಕೊಂಡು ಒಂದು ಸ್ಟಾಲ್ ಮಾಡ್ಕೊಳ್ಳೋಣ. ಡೈಲಿ 10 ಕೆ ಜಿ ಟೊಮೊಟೊ, 10 ಕೆ ಜಿ ಬೆಂಡೆಕಾಯಿ, ಸೊಪ್ಪು, ಇದು 20 ರೂಪಾಯಿ ಇರೋ ಟೊಮೊಟೊ ನಾವು 25 ರೂಪಾಯಿ ಮಾರ್ಬೋದು. ತಗೊಳ್ಳೋ ಜನ ಇದ್ದಾರೆ, ತಗೊಂತಾರೆ. ಯಾಕಂದರೆ ಇವತ್ತಿನ ದಿವಸ ಏನಾಗಿದೆ, ನಾನು ಹೇಳಿದ್ನಲ್ಲ, ಬೆಂಗಳೂರು ಆ ಕಡೆ ಎಲ್ಲ ನಿಮಗೆ ಅವರಿಗೆಲ್ಲ ಫಾಸ್ಟ್ ಫುಡ್ಡು 5 ನಿಮಿಷಕ್ಕೆ ಬಂದ್ಬಿಡ್ಬೇಕು, ತಿಂದು ಆರೋಗ್ಯನ ಕೆಡಿಸ್ಕೊಂಡಿದ್ದಾರೆ. ಅದೇ ಒಳ್ಳೇದು ಅಂದರೆ ಅವರೇ ಆಗಲಿ 1 ನಿಮಿಷ ಯೋಚನೆ ಮಾಡ್ತಾರೆ, ಯಾಕೆ ಇದು 25 ರೂಪಾಯಿ ಅಂತ ಕೇಳ್ತಾರೆ. ನೋಡಿ ಸ್ವಾಮಿ, ನಾವು ಎಲ್ಲ ರೈತರ ಥರ ಗಂಜಳ, ಆಮೇಲೆ ಎರೆಹುಳು ಗೊಬ್ಬರ, ಈ ಥರದ್ರಲ್ಲೆಲ್ಲ ನಾವು ಬೆಳೆದಿರೋದು. ಇದಕ್ಕೆ ನಮಗೆ ರೈತರು, ನಾವು ಸರ್ಕಾರದ ಹತ್ರ ಹೋಗಿ ಇದನ್ನು ಕೇಳಬಾರ್ದು, ಯಾವತ್ತೂ ಬೆಲೆ ನಮಗೆ ನಿಗದಿ ಮಾಡ್ರಿ ಅಂತ ಕೇಳಬಾರ್ದು. ನಾವೇ ರೈತರೇ ಒಂದು ಬೆಲೆ ಕಟ್ಟಬೇಕು. ತಗೊಂಡವ್ರು ತಗೊಂಡ್ಲಿ ಬಿಡ್ರಿ. ಇವಾಗ ನಮ್ಮ ರೈತನ ನಮಗೆ 20 ರೂಪಾಯಿಗೆ ಕೊಡೋಣ, ನಾವು ಬೇರೆಯವ್ರಿಗೆ 5 ರೂಪಾಯಿ ಲಾಭ ಕೊಡೋಣ. ನಾವ್ಯಾಕೆ ಸರ್ಕಾರದ ಹತ್ರ ಹೋಗಿ ಕೇಳಬೇಕು, ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ನಮ್ಮ ಇದಕ್ಕೆ ಬೆಳೆಗೆ ಅಂತ? ನಾವೇ ಬೆಲೆ ಕಟ್ಟೋಣ. ಸ್ವಲ್ಪ ಇದ್ದಾಗ, ನಾನು ಅದನ್ನೇ ಹೇಳೋದು, ಇವಾಗ ಒಂದೇ ಸತಿ ಎಲ್ಲ ರೈತರು ಜಾಸ್ತಿ ಒಂದೇ ಬೆಳೆದಾಗ ಈ ಸಮಸ್ಯೆಗಳು ಬರುತ್ತೆ. ಏನಾಗುತ್ತಂದರೆ, ಹಂಗಾಗಿ ರೈತರೇ ನಾನು ಹೇಳೋದು, ಎಲ್ಲ ನಮಗೆ ಏನೇನು ಬೇಕೋ ಎಲ್ಲನೂ ಒಂದು ಪ್ರಮಾಣದಲ್ಲಿ ಪ್ರತಿಯೊಂದು ಇದನ್ನು ಮಾಡಿ ಸಮಗ್ರ ಕೃಷಿ ಮಾಡಿರಿ. ಆಮೇಲೆ ಆದಷ್ಟು ಆಡು ಕುರಿಗಳು ಆಮೇಲೆ ಎಲ್ಲನೂ ಸಾಕ್ರಿ ಅಂತ ಹೇಳ್ಬಿಟ್ಟು ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲ ರೈತರಿಗೂ ಒಳ್ಳೆಯದಾಗಲಿ.